ಅಡ್ವಾನ್ಸ್ ಬಸಣ್ಣ ಬರ್ರಿ ಸರ್ ಏನು ಬೇಕು? ಶಂಕರಪ್ಪ ದೇವೇಂದ್ರಪ್ಪ ಸರ್ ನ್ಯಾಯಾಲಯದಲ್ಲಿ ನಮ್ಮ ಆಯೋಗದಿಂದ ಮಾತಾಡ್ತಾ ಎಲ್ಲ ಕೊಟ್ಟು ಈಗ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ವಕೀಲ ಸಂಘದ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ಹೆಚ್ಚು ಎಲ್ಲ ವಿಚಾರವನ್ನ ತಿಳ್ಕೊಂಡಂತ ಇವತ್ತು ತಮ್ಮ ವಾದ ವಿವಾದಗಳಲ್ಲೂ ಕೂಡ ದೇಶದ ರಕ್ಷಣೆ ಕೊಟ್ಟಂತ ಒಂದು ಪವಿತ್ರವಾದಂತ ಒಂದು ಅಡ್ವೊಕೇಟ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ಒಂದು ಕಲ್ಪನೆ ಇಟ್ಕೊಂಡಿರುವಂತಹ ಸಮಾಜದ ನರೇಂದ್ರ ಮೋದಿಜಿಯವರು ಮತ್ತೆ ಅವರ ಕೈಯನ್ನ ಇಟ್ಕೊಂಡು ಶಿವಮೊಗ್ಗ ಕ್ಷೇತ್ರಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇರ್ಬೋದು ಮತ್ತೆ ಒಂದು ಜೀವನವನ್ನ ಕಟ್ಟಲಿಕ್ಕೆ ಇರ್ಬೋದು ಈ ಎಲ್ಲ ವಿಚಾರಗಳಲ್ಲಿ ಕೂಡ ನಾನೇನು ಬ್ರಿಡ್ಜ್ ಆಗಿ ವರ್ಕ್ ಮಾಡಬೇಕು ಆ ದಿಕ್ಕಲ್ಲಿ ಮಾಡ್ತಾ ಇದ್ದೀನಿ. ಮುಂದೆ ಕೂಡ ನಾನು ಇರ್ತೀನಿ. ವಿಶೇಷವಾಗಿ ಬರುವಂತ ದಿನದಲ್ಲಿ ನಿಮ್ಮೆಲ್ಲರ ಅಪೇಕ್ಷೆ ತಕ್ಕಂತೆ ತಾವೇನ್ ಹೇಳ್ತೀರಿ, ಒಂದು ನಮ್ಮ ಬೋರ್ಡ್ ಕ್ಯಾಂಪಸ್ ಬೇರೆ ಕಡೆ ಶಿಫ್ಟ್ ಆಗ್ಬೇಕು ಅಂತ ಹೇಳಿದಾಗ ಮೊನ್ನೆ ನಿಮ್ಮ ಸೀನಿಯರ್ ಕೋಚ್ಗಳೆಲ್ಲ ಬಂದು ನಮ್ಮ ಸಹ್ಯಾದ್ರಿ ಕಾಲೇಜ್ ಮುಂಭಾಗದಲ್ಲಿ ಅಲ್ಲೂ ಕೂಡ 10ರಿಂದ 15 ಎಕರೆ ಆ ಮ್ಯಾಕ್ಸ್ ಫ್ಯಾಕ್ಟರಿ ಜಾಗವನ್ನು ಕೂಡ ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಅನೇಕ ವಿಚಾರಗಳಿದೆ. ಹಾಗಾಗಿ ನಿಮ್ಮ ಪ್ರೊಫೆಷನ್ಗೆ ಗೌರವ ಇನ್ನು ಹೆಚ್ಚಿಗೆ ಆಗಲಿಕ್ಕೆ ಬೇಕಾದಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗಿದ್ದು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಒಂದು ಶಾಸಕಾಂಗದ ಒಂದು ಲೆಜಿಸ್ಲೇಟಿವ್ ಕೂಡ ತನ್ನ ಕರ್ತವ್ಯ ಇದೆ. ಸೊ ಆ ದೃಷ್ಟಿಯಿಂದ ಆಸ್ ಎ ಬ್ರಿಡ್ಜ್ ಆಗಿ ನಾನು ಜೊತೆ ಇರ್ತೀನಿ. ಯಾವುದೇ ಸಂದರ್ಭದಲ್ಲಿ ಕೂಡ ನಿಮ್ಮ ಹಾರೈಕೆ ಮುಂದೂ ಕೂಡ ಇತ್ತು, ಮುಂದೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ವಿಶೇಷವಾಗಿ ಒಬ್ಬೊಬ್ಬರತ್ತ 100,000 ಕೂಡ ಕ್ಲೈಂಟ್ಸ್ ಇರ್ತಾರೆ. ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದು ದೊಡ್ಡ ಸವಾಲು ನಿಮ್ಮ ಮೇಲೆ ಇರುತ್ತೆ. ಆ ಒಂದು ಕೆಲಸವನ್ನ ತಾವು ಮಾಡ್ಕೊಟ್ರೆ ಈ ಒಂದು 15 ದಿನ ನಿಮ್ ರಾಘಣ್ಣಗೋಸ್ಕರ 10 ದಿನ ಮಾತ್ರ ಉಳಿತು. ಇನ್ನು 5 ವರ್ಷ ನಾನು ನಿಮ್ ಸೇವೆ ಮಾಡಿ ನಾನು ನಿಮ್ ಜೊತೆ ಇರ್ತೇನೆ. ದಯಮಾಡಿ ತಮ್ಮೆಲ್ಲರೂ ಕೂಡ ಆಶೀರ್ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.